ಸ್ನೇಹ ಏನ್ ಮಾಡ್ತಿದ್ಯಾ? ಘಮ್ ಅಂತಿದೆ. ಘಮ್ ಅಂತಿದೆ ಅಲ್ವಾ? ಹಬ್ಬಕ್ಕೋಸ್ಕರ ಸ್ಪೆಷಲ್ ಆಗಿ ಸ್ವೀಟ್ ಮಾಡ್ತಿದ್ದೀನಿ. ವಾವ್, ಯಾವ ಸ್ವೀಟ್? MTR ಗುಲಾಬ್ ಜಾಮೂನ್. MTR ಗುಲಾಬ್ ಜಾಮೂನ್ ನನ್ನ ಫೇವ್ರೆಟ್. ನಿಮ್ಮ ಅಣ್ಣ ಹೆಂಗೆ? ಓ, ಈಗ ಗೊತ್ತಾಯ್ತು ಯಾರಿಗೋಸ್ಕರ ಸ್ವೀಟ್ ಮಾಡ್ತಿರೋದು ಅಂತ. ಗುಲಾಬ್ ಜಾಮೂನ್ ತರಾನೇ ನಿಮ್ ಜೋಡಿ ತುಂಬಾ ಸ್ವೀಟ್. ಜಾಮೂನ್ ಚೆನ್ನಾಗಿ ಫ್ರೈ ಆಗಿದೆ ಅನ್ಸುತ್ತೆ. ಇದು MTR ಗುಲಾಬ್ ಜಾಮೂನ್ ಮಿಕ್ಸ್ ಮ್ಯಾಜಿಕ್. ಇದು ತುಂಬಾನೇ ಸಾಫ್ಟ್ ಆಗಿರುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ಇದನ್ನ ಮಾಡೋದು ಕೂಡ ತುಂಬಾನೇ ಈಸಿ. ಈಗ ಗುಲಾಬ್ ಜಾಮೂನ್ ರೆಡಿ ಆಗಿದೆ. ಸ್ನೇಹ, ನಾನೊಂದು ಜಾಮೂನ್ ಟೇಸ್ಟ್ ಮಾಡ್ಲಾ? ಖಂಡಿತ. ಜಾಮೂನ್ ಎಷ್ಟು ಸಾಫ್ಟ್ ಅಂಡ್ ಡಿಲಿಷಿಯಸ್ ಆಗಿದೆ. MTR ಗುಲಾಬ್ ಜಾಮೂನ್ ಮಿಕ್ಸ್ ಇಲ್ಲದೆ ಯಾವ ಸಂಭ್ರಮನೂ ಕಂಪ್ಲೀಟ್ ಆಗಲ್ಲ. ಅದು ನಿಜ. ಈಗ ಶ್ರೀ ಏನು ಹೇಳ್ತಾನೆ ನೋಡೋಣ. ಇದು ಅಣ್ಣಯ್ಯನ್ ನಿಜವಾಗ್ಲೂ ಸರ್ಪ್ರೈಸ್. ಯಾಕೆಂದ್ರೆ ಅಣ್ಣಯ್ಯನ್ಗೂ MTR ಗುಲಾಬ್ ಜಾಮೂನ್ ಅಂದ್ರೆ ತುಂಬಾ ಇಷ್ಟ. ಇವತ್ತೇನು ಸ್ಪೆಷಲು? ಹಬ್ಬ ಬರ್ತಿದ್ಯಲ್ಲ, ಅದಕ್ಕೆ ಸ್ನೇಹ ಮನೆಯವ್ರಿಗೆಲ್ಲ ತನ್ನ ಕೈ ರುಚಿ ತೋರ್ಸಕ್ಕೆ ಸ್ವೀಟ್ ಮಾಡಿದಾಳೆ. ಹಬ್ಬ ಒಂದು ನೆಪ ಅಷ್ಟೆ. ಅಣ್ಣಯ್ಯ, ಈಗ ಅರ್ಥ ಆಯ್ತಾ ಸ್ನೇಹ ಯಾರಿಗೋಸ್ಕರ ಸ್ವೀಟ್ ಮಾಡಿರೋದು ಅಂತ? ಥ್ಯಾಂಕ್ಸ್ ಮಿಸ್ಟರ್. ವಾಹ್, ಸಖತ್ತಾಗಿದೆ ಮಿಸ್ಸು. ನಿಮ್ಮ ಪ್ರೀತಿ ಹೀಗೆ ಮುಂದುವರಿಲಿ. ನಿಮ್ಮ ಜೀವನನು ದೀಪಗಳ ಹಬ್ಬದಂತೆ ಬೆಳಗಲಿ. ಅಮ್ಮ, ಹ್ಯಾಂಡ್ ವಾಶ್ ಎಲ್ಲಿದೆ? ಬಾಮ್ಮ, ನಾ ಕರ್ಕೊಂಡು ಹೋಗ್ತಾ. ಯಾಕೆ ನನ್ನ ಮೇಲೆ ಕೋಪನ? ಹಂಗೇನೂ ಇಲ್ಲ. ಮತ್ತೆ ಯಾಕೆ ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ? ಓ, ಹೇಳ್ದೆ ಬಂದು ನಿಮ್ಗೆ ಸರ್ಪ್ರೈಸ್ ಕೊಟ್ಟಿದ್ದು ನಿಮ್ಗೆ ಇಷ್ಟ ಆಗಲಿಲ್ವಾ? ಹಂಗೇನೂ ಇಲ್ಲ. ನಿಮ್ಗೆ ಏನು ತಂದೆ ನಿಮ್ಗೆ ಗೆಸ್ ಮಾಡಿ ನೋಡೋಣ. ನೋಡಿ ಏನು ತಂದೆ, ತಗೊಳ್ಳಿ ನಿಮಗೆ. ಫೋನು ಇನ್ಮೇಲೆ ನಾವಿಬ್ರು ಒಬ್ಬರನ್ನೊಬ್ಬರು ನೋಡ್ಕೊಂಡು ಮಾತಾಡ್ಬೋದು. ನಿಮಗೆ ಯಾವಾಗ ನನ್ನ ಹತ್ರ ಮಾತಾಡಬೇಕು ಅನ್ಸುತ್ತೋ ಅವಾಗ ನೀವು ಕಾಲ್ ಮಾಡಿ ಮಾತಾಡ್ಬೋದು. ಸಹನವ್ರಿ, ನಾನು ನಿಮ್ಮ ಹತ್ರ ಎಷ್ಟು ಮಾತಾಡೋದು ಬಾಕಿ ಇದೆ ಗೊತ್ತಾ? ನಿಜ ಹೇಳಬೇಕು ಅಂದರೆ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಮುರಳಿ, ಶೆಲ್ವಿ, ಸಹನವ್ರೆ, ನಾನು ಹೊರಡ್ತೀನಿ. ಮೊಬೈಲಲ್ಲಿ ಸಿಮ್ ಕಾರ್ಡ್ ಹಾಕಿದ್ದೀನಿ, ಎಲ್ಲ ನಂಬರು ಸ್ಟೋರ್ ಮಾಡಿದ್ದೀನಿ. ಹಾಗೆ ವಿಡಿಯೋ ಕಾಲ್ ಮಾಡೋದು ಮರಿಬೇಡಿ. ಸುಮ್ಮನ ಕೇಳಿ ಹೇಳ್ಕೊಡ್ತಾಳೆ, ಓಕೆನಾ? ಯಾಕೆ ಇವ್ರಿಗೆ ವಿಡಿಯೋ ಕಾಲ್ ಮಾಡಕ್ ಬರಲ್ವಾ? ನಿಜವಾಗ್ಲೂನಾ? ಈಗಿನ ಕಾಲದಲ್ಲಿ ಸ್ಮಾರ್ಟ್ ಫೋನ್ ಇಲ್ದೇನೂ ಇದ್ದೀರಾ. ನೀವು ನಿಜವಾಗ್ಲೂ ಗ್ರೇಟ್ ಸಹನಾ ಅವರೇ. ಸರಿ, ಹೊರಡೋಣ. ಅಮ್ಮ, ನಾವು ಹೊರಡ್ತೀವಿ. ಮುರಳಿ, ರಜಕ್ಕೆ ವಿನೂತನ್ನು ಮನೆಗೆ ಕರ್ಕೊಂಡು ಬಾರೋ. ಡೋಂಟ್ ವರಿ ಅಮ್ಮ, ಇನ್ಮೇಲೆ ಗ್ಯಾಪ್ ಸಿಕ್ತಾಗೆಲ್ಲ ಬರ್ತಾನೆ ಇರ್ತೀನಿ. ಅಟ್ಲೀಸ್ಟ್ ಸಹನಾ ಅವ್ರ ಕೈ ಅಡುಗೆ ಆದರೂ ತಿನ್ನೋಕೆ ಬರ್ತೀನಿ. ಸಿ ಯು ಸಹನಾ ಅವರೇ, ಸಿಗೋಣ. ಅಮ್ಮ,
ನಾ ಹೋಗಿ ಬರ್ತೀನಿ. ಸಹನವ್ರೆ, ನಾನು ಬರ್ತೀನಿ. ಅಯ್ಯೋ ಇವಳು ಬಾಯಿಗೆ ಮಣ್ಣಾಕ, ನಾನು ನಾಟಕ ಮಾಡ್ತೀನಿ ಅಂತನೂ ಗೊತ್ತಿಲ್ಲದೆ ಬೇಜಾನ್ ಚೆಕಪ್ ಮಾಡ್ತಾವಳಲ್ಲ ಇವಳು ದಿಟ್ಟವಾಗ್ಲು ಡಾಕ್ಟ್ರೇನಯ್ಯ. ಚಂದ್ರು ಅಮ್ಮ, ಇದೆಲ್ಲ ಬೇಡ ಕಣಪ್ಪ. ಇಂಚಿಂಚು ಸಾಯೋದ್ಕಿಂತ ಮಲಗಿದಲ್ಲೇ ಮಣ್ಣಾಗ್ಬಿಟ್ರು ಒಳ್ಳೇದಲ್ವೇ? ಅಮ್ಮ, ಯಾಕೆ ಹೀಗೆ ಮಾತಾಡ್ತೀಯಾ? ನಿನ್ನ ಈ ಮನಸ್ಥಿತಿಯಿಂದ ಆಚೆ ತರಬೇಕು ಅಂತಾನೆ ಡಾಕ್ಟ್ರು ಬಂದಿರೋದು. ಅಮ್ಮೋರೆ, ಮನುಷ್ಯನಿಗೆ ಕಷ್ಟ ಅನ್ನೋದು ಸಹಜ. ಆ ಕಷ್ಟಕ್ಕೆ ಸಾವೇ ಪರಿಹಾರನ ಹೇಳಿ. ಈಗ ನಾನು ಏನು ಮಾಡಬೇಕು ಅನ್ನೋದನ್ನ ಹೇಳಿ ಡಾಕ್ಟ್ರೆ. ನಿಮಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡ್ತೀರಾ? ನಾನು ಕೊಡೋ ಟ್ರೀಟ್ಮೆಂಟ್ ನೀವು ತಗೊಂಡ್ರೆ ಒಂದಿನದಲ್ಲೇ ಸರಿ ಹೋಗ್ಬಿಡ್ತೀರಾ? ಬೇಡ ಕಣವ್, ಸರಿ ಹೋಗ್ಬಾರ್ದು ಅಂತ ಹೇಳ್ವಿ. ನಾನಿಲ್ಲಿ ಬಿದ್ದಿರೋದು ಮನೇಲಿ ಮಕ್ಕಳು ಚುಚ್ಚು ಮಾತು, ಆಚೆ ಊರು ಕೊಂಕು ಮಾತು, ಇದನ್ನೆಲ್ಲ ಕೇಳಿಸ್ಕೊಂಡು ಬದುಕೊಳ್ಳೋಕ್ಕಿಂತ ಹೋದವರೆಲ್ಲ ಒಳ್ಳೆಯವರು ಅನ್ಸ್ಕೊಳ್ಳೋದು ಲೇಸಲ್ವೇ? ಅದಕ್ಕೆ ನನ್ಗೆ ಯಾವ ವಸ್ತುನೂ ಬೇಡ. ನಾನು ಬಾಳ ಜನ ಬಿಟ್ಬಿಡಿ, ನನಗೆ ಸತ್ತೋಯ್ತೀನಿ. ನೋಡಿ, ನೀವೀಗ ನನ್ನ ಮಾತು ಕೇಳಬೇಕು. ನೀವಿಬ್ಬರು ಆಚೆ ಹೋಗಿ. ಬಾ. ನೀವು ಎದ್ದು ಕೂತ್ಕೊಳ್ಳಿ. ಇನ್ನೊಂದಿಟ್ಟು ಅನ್ನ ಬಡಿಸ್ಲಪ್ಪ? ಇಲ್ಲವ, ಸಾಕು. ಯಾಕಪ್ಪ ಒಂಥರ ಇದೆಯಾ? ಮನೇಲೇನಾದರೂ ಸಮಸ್ಯೆ ಆಗೈತಾ? ಇಲ್ಲವ, ಹಂಗೇನಿಲ್ಲ. ಓ, ಗೊತ್ತಾಯ್ತು ಬಿಡು. ಗಲ್ಡಿನಾಗ ಅಭ್ಯಾಸ ಮಾಡ್ತಿದ್ಯಾ. ಅಲ್ಲಿರೋ ಗುರುಗಳು ನಿನ್ನ ಅಡುಗೆನ ನೀನೇ ಮಾಡ್ಕೊಂಡು ತಿನ್ಬೇಕು ಅಂತ ಹೇಳವ್ರೆ, ಹೌದು ತಾನೇ? ನಿಂಗೆ ಗೊತ್ತಾಯ್ತು? ನಮ್ಮ ಅಣ್ಣನೂ ಗರ್ಡಿನಾಗೆ ಅಭ್ಯಾಸ ಮಾಡ್ತಿದ್ದ. ಹೆಂಗ್ಸರು ಮಾಡಿದ ಅಡುಗೆನ ಕುಸ್ತಿ ಮಾಡೋರು ತಿನ್ನಬಾರ್ದು ಅಂತ ನನಗಾಗಲೇ ಗೊತ್ತಾಗಿದ್ದು. ಆದಷ್ಟು ನಾನೇ ಮಾಡ್ಕೊಳೋದು ವಾಸಿ ಅಂತ ಹೇಳೋರವ. ನಾನು ಮಾಡಿದ್ದ ಅಡುಗೆ ನಾನು ನಿನ್ನ ತಿನ್ನು ಅಂತ ಬಲವಂತ ಮಾಡಿಬಿಟ್ಟೆ. ಮಾಡಬಾರ್ದಿತ್ತೇನೋ. ಅವ ಇಲ್ಲ ಇಲ್ಲ, ಇದು ಪ್ರಸಾದ ಇದ್ದಂಗೆ. ಓ ಅಣ್ಣ, ನಮಸ್ಕಾರ. ಚೆನ್ನಾಗಿದ್ದೀರಾ? ಇದೇನು ಪುಟ ಕಳಿ ಅಂದ್ರೆ ಹಿಂಗೆ ವಿಚಾರಿಸ್ಕೊತಿದ್ದೆ? ಈಗ ಇನ್ಯಾಂಗೆ ವಿಚಾರಿಸ್ಕೋಬೇಕು? ಸುಮ್ಕಿರು. ಅಲ್ಲ, ಇಲ್ಲೇ ಕುಂಡ್ರಿಸ್ಕೊಂಡು ಬಡಿಸ್ತಿದ್ಯಲ್ಲ, ಮನೆ ಒಳಗೆ ಕರ್ಕೊಂಡೋಗಿ ಊಟ ಬಡಿಸೋದು ತಾನೇ? ಲೇ, ಅವ್ವ ತನ್ನ ಕೈಯಾರೆ ಮಾಡಿ ಬಡಿಸೋಳೆ, ಅದನ್ನ ಎಲ್ಲಿ ಕುಂತ್ ತಿಂದ್ರು ಸ್ವರ್ಗನಯ್ಯ. ಆಹಾ, ಮುತ್ನಂತ ಮಾತು ಹೇಳ್ದೆ ಕಣ ನಾವು. ಸಾಂಬಾರು ಬೇಕಲ್ಲ? ಅವ ನಿಮ್ಮ ತವಸಿ ಮಾತಾಡ್ಬೇಕಿತ್ತು. ಹೇಳಪ್ಪ. ಅವ ಅದು ಇಲ್ಲೇಳೋ ವಿಷಯ ಅಲ್ಲ, ಒಳಗೆ ಹೋಗಿ ಮಾತಾಡಮ್ಮ. ಒಳಗೆ ಇದ್ಯಾಕವ ಈಟೊಂದು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಕಣಪ್ಪ, ಇಟ್ಟೊಂಥರ ಗಿರಾಕಿಗಳವ್ರೆ, ಇವ್ರನ್ನ ಬಿಟ್ಟು ಹೆಂಗೆ ಹೋಗೋದು ಅಂತ ಯೋಚನೆ ಮಾಡಿದೆ. ಆಟಯ್ಯ ಇಲ್ಲೇ ಹೇಳಿದ್ರೆ ಆಯ್ತಿತ್ತೇನೋ? ಸ್ನೇಹನ ವಿಷಯ ಕಣವ. ಮತ್ತೇನಾರ ಗಲಾಟೆ ಮಾಡ್ಕೊಂಡವಳ? ಇಲ್ಲ ಇಲ್ಲವ, ಅವ್ರ ತವ ಕುಸ್ತಿ ಪಂದ್ಯದ ಬಗ್ಗೆ ನಾನು ಇನ್ನೂ ಹೇಳಿಲ್ಲ. ದಿಡ್ಡ ಮುಚ್ಚಿಟ್ರೆ ಅವ್ರು ಹೆಂಗೆ ಆಡ್ತಾನಂತ ನಿಮಗೆ ಗೊತ್ತಲ್ವೇ? ಯಾವುದಾದ್ರೂ ಸರಿಯಾದ ಸಮಯ ನೋಡಿಕೊಂಡು ಎಲ್ಲ ಹೇಳ್ಬಿಡು. ಇಲ್ಲಾಂದರೆ ನಾನೇ ಅವಳ ತಾವು ಮಾತಾಡ್ಲಾ? ಬೇಡ ಬೇಡವ, ಆಮೇಲೆ ನೀವೇನಂತ ಹೇಳೋಕ್ಕೇನಾಗಿತ್ತು ಅಂತ ಅದಕ್ಕೂ ಬೈತಾರೆ. ಅದು ಸರಿನೇ.
ನಾನೇ ಸರಿಯಾದ ಸಮಯ ನೋಡಿಕೊಂಡು ಹೇಳ್ಬಿಡ್ತೀನಿ. ಅಷ್ಟು ಮಾಡು. ಪುಟ್ಟಕ್ಕ ಹಾಯ್ ಸನ್ ಅವರೇ. ಕಾಲ್ ರಿಸೀವ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಿಲ್ವಾ? ನೀಲಿ ಬಣ್ಣ ಒತ್ತದ ಆಟೆ ತಾನೇ, ನಾನೇನು ಆಟೋನ್ ದಡ್ಡಿ ಅಲ್ಲ. ನನ್ನ ಮುದ್ದು ಹೆಂಡ್ತಿನ ನಾನು ದಡ್ಡಿ ಅಂತೀರಾ? ಸರಿ ಯೋಳಿ, ಯಾಕೆ ಫೋನ್ ಮಾಡಿದ್ದು? ಇದೊಳ್ಳೆ ಸರಿ ಹೋಯ್ತಲ್ಲ. ನಾನು ಫೋನ್ ಕೊಡ್ಸಿದ್ದು ನನಗೆ ಅನ್ಸಾಗೆಲ್ಲ ನಿಮ್ಮ ಹತ್ರ ಮಾತಾಡೋದಕ್ಕೆ ಅಲ್ವಾ? ನನಗೇನು ಫೋನ್ ಬೇಕಿರ್ನಿಲ್ಲ. ಮೇಡಮ್ ಯಾಕೋ ಕೋಪದಲ್ಲಿರೋ ಆಗಿದೆ, ಏನಾಯ್ತು? ಯೋನಿಲ್ಲ ಯೋಳಿ. ಮತ್ತೆ ಯಾಕೆ ನಿಮ್ಮ ಮಾತಲ್ಲಿ ಖುಷಿನೇ ಇಲ್ಲ, ಡಲ್ ಆಗಿದ್ದೀರಾ? ಯಾಕೆ ಫೋನ್ ಇಷ್ಟ ಆಗಿಲ್ವಾ? ಈಟ ಆಯ್ತು. ಅದನ್ನೇ ನಗ್ನಗ್ತಾ ಹೇಳ್ಬೋದಲ್ಲ ಸನ್ ಅವ್ರೆ. ನೀವು ಎಲ್ಲ ಬಿಟ್ಟು ನನ್ನ ಜೊತೆ ಬಂದಿರಿ, ಆಗ ನಗ್ನಗ್ತಾ ಹೇಳ್ತೀನಿ. ನಾನು ಬಂದ ತಕ್ಷಣ ಹೊರಟ್ಬಿಟ್ಟೆ ಅಂತ ನಿಮಗೆ ಕೋಪ ತಾನೆ? ಸಾರಿ. ಆದರೆ ನಿಮಗೆ ಗೊತ್ತಲ್ಲ ಸನ್ ಅವ್ರೆ, ಮತ್ತೆ ಯಾವಾಗ ಬರ್ತೀರಾ? ನಾನು ಬರೋವರೆಗೂ ಕಾಯೋ ಹಾಗಿರಬಾರ್ದು ಅಂತಾನೆ ನಿಮಗೆ ಆ ಮೊಬೈಲ್ ಕೊಟ್ಟಿದ್ದೆ. ಹಂಗಾರೆ ಇದು ನಂಗೆ ಬ್ಯಾಡವೇ ಬೇಡ, ನಂಗೆ ನೀವೇ ಬೇಕು. ಸರಿ ಸನ್ ಅವ್ರೆ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಬಾಯ್. ಅಯ್ಯೋ ರೀ ಜೋಡಿ ಅಂದರೆ ಹಾಗಿರಬೇಕು ಅಂತ ನಿಂಗೆ ಅನ್ಸಲ್ವಾ? ಅಂತೂ ನನ್ನ ಮಗ ಸರಿಯಾದ ದಾರಿಲಿದ್ದಾನೆ. ನೀನು 7 ಜನ್ಮ ಎದ್ದು ಬಂದರೂ ಈ ಇಂಗ್ಲೀಷ್ ನಿಂಗೆ ಅರ್ಥ ಆಗಲ್ಲ. ಅಣ್ಣಯ್ಯ, ನಂಗೆ ಯಾಕೋ ಅವ್ವ ನಾಟಕ ಆಡ್ತಾಳೆ ಅಂತ ಅನ್ನಿಸ್ತೈತೆ. ನೀನು ಅವಳಿಗೆ ಏನು ಬೇಕೋ ಅದನ್ನೇ ಮಾಡ್ತಿದ್ಯಲ್ಲ. ನಾಟಕ ಮಾಡೋರು ಸಾಯೋದಕ್ಕೆ ಹೋಗ್ತಾರಾ? ಸತ್ತಿಲ್ವಲ್ಲ. ನೀವು ಯಾಕೆ ಖಿನ್ನತೆಗೆ ಒಳಗಾಗಿದ್ದೀರಾ? ಅಯ್ಯೇ, ಖಿನ್ನತೆನೂ ಇಲ್ಲ, ಮಣ್ಣ ಕಟ್ಟೆನೂ ಇಲ್ಲ. ನೋಡು, ನಾನು ಹೇಳ್ದಷ್ಟು ನೀವು ಮಾಡಿದ್ರೆ ನೀವು ಕೇಳ್ದಷ್ಟು ಹಾಕ್ಕೊಡ್ತೀನಿ. ನೋಡಿ, ಅವ್ರಿಗೆ ಕೊಡಬೇಕಾಗಿರೋ ಟ್ರೀಟ್ಮೆಂಟ್ನ ನಾನು ಕೊಟ್ಟಿದ್ದೀನಿ. ಒಂದಷ್ಟು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ದೀನಿ. ಟೈಮಿಗೆ ಸರಿಯಾಗಿ ಕೊಡಿ. ನಿಮ್ಮ ತಾಯಿ ತುಂಬಾ ವೀಕ್ ಆಗಿದ್ದಾರೆ. ಏನೋ ಮನಸ್ಸಿಗೆ ಹಚ್ಕೊಂಡು ತುಂಬಾ ಕೊರಗ್ತಾ ಇದ್ದಾರೆ. ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ನೋಡಿ, ಮನೇಲಿ 1000 ಪ್ರಾಬ್ಲಮ್ಸ್ ಇರ್ಬೋದು, ಹಾಗಂತ ತಾಯಿನ ಇಷ್ಟು ಕೆಟ್ಟದಾಗ ನೋಡ್ಕೋಬಾರ್ದು. ನೀವು ಅವ್ರನ್ನ ಇಷ್ಟೊಂದು ನೆಗ್ಲೆಕ್ಟ್ ಮಾಡಿದ್ರೆ ಅವ್ರನ್ನ ಕಳ್ಕೊಬೇಕಾಗತ್ತೆ. ನೋಡಿ, ಅವ್ರು ತುಂಬ ಸೆನ್ಸಿಟಿವ್. ವಯಸ್ಸಾಗ್ತಾ ಅವ್ರ ಮನಸ್ಸು ನಿರಾಳ ಆಗಬೇಕು. ಯಾವುದೇ ಕಾರಣಕ್ಕೂ ಅವ್ರಿಗಿಷ್ಟ ಇಲ್ದಿರೋ ಕೆಲಸ ಮಾಡಿ ಅವ್ರಿಗೆ ಸ್ಟ್ರೆಸ್ ಕ್ರಿಯೇಟ್ ಮಾಡಬೇಡಿ. ಅವ್ರು ಊಟ ಮಾಡಿಲ್ಲ ಅಂತ ಸುಮ್ಮನೆ ಆಗಬೇಡಿ. ಬಲವಂತ ಮಾಡಿ ಆದರೂ ಅವ್ರಿಗೇನು ಇಷ್ಟನೋ ಅದನ್ನು ಕೊಡಿ. ನಾನು ಅವ್ರಿಗೆ ಹಸುವಾಗೋ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಸರಿ, ನಾನಿನ್ನು ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಯಾಕರ್ಲ ಇಲ್ಲಿ? ಏನಿಲ್ಲ ಅಣ್ಣ. ಈರ್ಭದ್ರನ್ ಕಡೆ ಬರ್ತಾ ನೀವು? ಇಲ್ಲ ಅಣ್ಣ, ಊಟ ಮಾಡೋಕ್ಕೆ ಅಂತ ಬಂದ್ವಿ, ಆದರೆ ಈಗ ಹೊಟ್ಟೆ ಹಸಿತಲ್ಲ ಅಣ್ಣ. ಬಂದ್ರಲ್ಲ, ಹೋಗಮ್ಮ. ಯಾವನನ್ನ ಈ ಕಡೆಗೆ ಬಂದು ತಕ್ರಲ್ಲಿ ತಕ್ ನೋಡ್ಬೇಕಲ್ಲ. ನಿಮ್ಮ ಅಣ್ಣಂಗೆ ಜೈ ಅನ್ನಕ್ಕೆ ಕೈಗ್ಲೇ ಇರಕ್ಕಿಲ್ಲ. ಅಯ್ಯೋ, ಊಟ ಮಾಡೋಕ್ಕೆ ಬಂದಿದ್ದಾನ? ಬರಲ್ಲ, ಹೋಗಮ್ಮ. ಅವ ಇನ್ಮೇಕಿಂತವನು ಯಾವನೇ ಬಂದರೂ ನಂಗೊಂದು ಫೋನ್ ಮಾಡವ, ನಾನು ಬರ್ತೀನಿ.
ಲೈ ಮುತ್ತು. ಆಯ್ತಣ್ಣ. ಅಕ್ಕಿ ಮುಟ್ಟಿದ್ದೀನಿ ಎಲ್ಲಿ ಮಾಡಲಿ ಲೈ ಕೊಡ್ಲಾ, ನಾನು ಹೇಳ್ತೀನಿ ಒಳಕ್ಕೆ. ಏ ಬೇಡ ಕಣಪ್ಪ, ನಾನು ಇಟ್ಕೋತೀನಿ. ತಿಂದಿದ್ದು ಅರ್ಗದ್ ಬೇಡವಾ ಇರವ, ಕೊಡ್ಲಾ. ಅಯ್ಯಯ್ಯೋ, ಅವ್ರು ಬೇರೆ ಒಳಗವ್ರೆ. ಅಳಿ ಅಂದರು, ಅವ್ರನ್ನೇನಾರ ನೋಡ್ಬಿಟ್ರೆ. ಅಯ್ಯೋ ಶಿವನೇ. ಸಿರಿ ಸಿರಿ, ತಡಿಯಪ್ಪ ತಡಿ, ಒಳಗೆ ಬೇಡ, ಇಲ್ಲೇ ಮಡಗು. ಅವ ರೂಮ್ನಾಗಲ್ವೇ ಅಕ್ಕಿ ಮುಟ್ಟೆ ಇಡೋದು, ಅಲ್ಲೇ ಇಡ್ತೀನಿ ಬಿಡಿ. ಇಲ್ಲ ಬೇಡ, ಅದು ಇಲ್ಲೇ ಇಡ್ತು. ಅಲ್ಲವಾ, ಇಲ್ಲೇ ಇಡಪ್ಪ. ಅದು ಕೋಣೆಗೆ ಗಾಳಿ ಆಡಕ್ಕಿಲ್ಲ, ಅದನ್ನ ತಗೊಂಡೋಗಿ ಇಕ್ಕಿರೆ ಬೂಸ್ ಬಂದ್ಬಿಡ್ತದೆ. ಅದಕ್ಕೆ ಕೋಣೆನಾಗೆ ಗಾಳಿ ಆಡೋಕಿಲ್ವಾ? ನೋಡ್ತೀನಿ. ಅಯ್ಯೋ ಏನು ನೋಡ್ತೀಯಪ್ಪ ಅಲ್ಲಿ, ಕೋಣೆ ಹೆಂಗೆಂಗೋ ಐತೆ ಕಣಪ್ಪ, ಬೇಡ ಬಿಡು. ಅವ ನೀನು ಹುಷಾರಾಗಿದೆಯಾ ತಾನೆ? ಹ್ಞೂ ಕಣಪ್ಪ, ನಾನು ಸಂದಕ್ಕಿವ್ನಿ. ಯಾಕೆ ಹಂಗೆ ಕೇಳ್ದಪ್ಪ? ಓಸಿ ಟೆನ್ಷನ್ ಮಾಡ್ಕೊಂಡಂಗೈತೆ. ಆಳುಗಳು ಬಂದೋದ್ರು ಅಂತನಾ? ಅವ ನೀನೇನು ತಲೆ ಕೆಡ್ಸ್ಕೊಂಬೇಡ, ನಾನು ಹೇಳ್ದೆ ತಾನೆ, ನಾನು ನಿನ್ನ ಮಗನ ಥರ ಅಲ್ಲವ, ಮಗನೆಯ. ಇದು ನನ್ನ ಮನೆ, ಇಲ್ಲಿಗೆ ಏನೇ ಹೆಚ್ಚು ಕಮ್ಮಿ ಆದ್ರೂ ನಾನು ನೋಡ್ಕೊಂಡು ಸುಮ್ಕೆ ಇರಕ್ಕಿಲ್ಲ. ಅವ ಊಟ ಮಾಡಿ ನೀರು ಕುಡ್ದಿಲ್ಲ, ನಾನು ಒಳಕ್ಕೆ ಹೋಗಿ ನೀರು ಕುಡ್ಕೊಂಬರ್ತೀನಿ. ತಡಿಯಪ್ಪ, ತಡಿ. ನೀರು ಬೇಕಲ್ವೇ? ನಾನು ತಂದು ಕೊಡ್ತೀನಿ, ತಡಿ, ನಾನು ತಂದು ಕೊಡ್ತೀನಿ. ತಗೊಳಪ್ಪ. ಅವ ನಾನು ಅಂಗಡಿ ತಾವಿರ್ತೀನಿ, ನೀವು ಬೇಕಾದ್ರೆ ಹೊತ್ತು ವಿಶ್ರಾಂತಿ ತಗೊಂಡು ಬನ್ನಿ. ಅಯ್ಯಯ್ಯೋ, ನನಗೆ ಯಾಕಪ್ಪ ವಿಶ್ರಾಂತಿ? ನಡಿ, ನಾನು ಬರ್ತೀನಿ. ಅಲ್ಲವ ತಗೊಳ್ಳಿ. ಇಲ್ಲ ನಡಿಯಪ್ಪ, ನಾನು ಬಂದೆ. ಶಂಕರ ಹರ ಹರ ತಾಯಿ ಚಾಮುಂಡೇಶ್ವರಿ, 4 ಊರು ಸುತ್ತಿವಿನಿ, 100 ಕಂಡಿವಿನಿ, ಕಂಡಿದ್ದ ಹೇಳ್ತೀನಿ, ಕಾಣಿಕೆ ನೀಡವ್ವ, ಕಣಿ ಹೇಳ್ತೀನಿ ಕಣಿ. ಬಾ ತಾಯಿ, ಬಾ. ಈಟ್ ದಿನ ಆದ್ಮೇಲೆ ನಾ ಬಂದಿದ್ಯಲ್ಲ ಮನೆ ತಕ್ಕೆ. ಮರದೊಳಗೆ ಮರ ಹುಟ್ಟಿ ಮರ ಚಕ್ರ ಕಾಯಾಗಿ ತಿನ್ಬಾರ್ದಣ್ಣು ಭೂಮಿ ಮ್ಯಾಗೆ ಪಾದ ಮಡ್ಗಕ್ಕೂ ಮೊದ್ಲೇ ಮಣ್ಣಾಗ್ ಮುಚ್ಚೋಯ್ತು. ಈ ಕತೆ ಹೇಳಿ ನಿನ್ ಮನ್ಸ ಬೇಜಾರ್ ಮಾಡ್ತೀನಿ ಅಂತ ಅನ್ಕೋಬೇಡ. ಈ ಮನೆ ಶಾಂತಿ ಕದಡೋಗೈತೆ, ಅದು ತಿಳಿಯಾಗ್ಬೇಕು ಅಂತ ಅಂದ್ರೆ ಈ ಮನೆಯಾಗೆ ಮತ್ತೆ ಮಗು ನಗೋದ್ ಸದ್ದು ಕೇಳಬೇಕು ತಾಯಿ, ಕೇಳಬೇಕು. ಅದಾಗಕ್ಕಿಲ್ಲ ಅನ್ನೋದು ನಿನಗೂ ಗೊತ್ತಲ್ವೇ? ಅದನ್ನ ನೀನು ನಾನು ತೀರ್ಮಾನ ತಕ್ಕಳದಲ್ಲ, ಆ ತಾಯಿ ಹೇಳ್ಬೇಕು ತಾಯಿ. ಹಂಗಾರ ಅದ್ಯಾರು ಬ್ಯಾರೆ ಯೋನೋ ಹೇಳ್ತಿರ್ಬೇಕು. ಅದ್ಯೋನು ಅಂತ ಸರಿಯಾಗಿ ಕೇಳಿಸ್ಕೊಂಡು ಹೇಳವ. ಹಾಗೆ ಆಗ್ತೈತೆ ತಾಯಿ, ಹಾಗೆ ಆಗ್ತೈತೆ. ಆ ತಾಯಿ ನನಗೆ ಗೊತ್ತಿಲ್ಲದೆ ನನ್ನ ನಾಲ್ಗೆ ಮೇಲೆ ಕುಂತು ನುಡಿಸ್ತಾವಳೆ.
ಚಂದಾಗಿರೋ ಸರ ಎಳಿಯಕ್ಕೆ ಪುಟ್ಟ ಕೈ ಬಂದೇ ಬತ್ತೈತೆ. ಪುಟ್ಟ ಪಾದದಿಂದ ತಾತನೋದಿಯೋ ಗೆಜ್ಜೆ ಸದ್ದು ಕೇಳೇ ಕೇಳ್ತೈತೆ. ಎಲ್ಲೋ ಕಾಡಿದ್ದ ಮೋಸದ ಆಟಕ್ಕೆ ಈ ಕೂಸು ತೆರೆ ಎಳಿತೈತೆ. ಅದನ್ನ ತಪ್ಸಕ್ಕೆ ನೀನು ನಾನು ಯಾರವ್ವ? ಕಣಿ ಹೇಳ್ತೀನಿ, ಕಣಿ ಕಣಿ ಹೇಳ್ತೀನಿ, ಕಣಿ. ಇದೇನು ಪರೀಕ್ಷೆ ದೇವ್ರೆ, ಬಸ್ಸು ತನ್ನ ಗಂಡನ ಜೊತೆ ಸಂಸಾರ ಮಾಡ್ದಂಗೆ ಇಲ್ಲಿ ಒಂಟಿ ಆಗೋಳೆ. ಹಿಂಗಿರ್ಬೇಕಾದ್ರೆ ಕಂಟಿಗೂ ಸ್ನೇಹಂಗೂ ಮಗಿನ. ಇಲ್ಲ, ನನ್ನ ಮಗ ಅಂತ ತ್ಯಪ್ ಕೆಲಸ ಮಾಡಕ್ಕಿಲ್ಲ.